ಬಂಧು ಬಳಗಿಂದ ದೂರಾಗಿ ದಿಕ್ಕಿಲ್ಲದೆ ಪರದೇಶಿ ಅಂತ ಎಳೆಯುತ್ತಾ ಕಂಡವರ ಮುಂದೆ ನನ್ನ ಜೀವನ ಸ್ಥಿತಿಯನ್ನು ಹೇಳಿಕೊಂಡು ಅವರ ಸಹಾಯದಿಂದ ಹಾಗೂ ನನ್ನ ಆತ್ಮೀಯ ಮಿತ್ರ ಭಾಸ್ಕರನ ಉದಾರ ಅಂತಕರಣ ಪ್ರೋತ್ಸಾಹದಿಂದ ಬಿಎದವರೆಗೆ ಓದಿದಾಗ ಪರೀಕ್ಷೆಯ ಕೂಡಲೆಂದು ಮಿತ್ರನ ಬಳಿ ಹಣ ಸಹಾಯ ಕೇಳಿ ಹೊರಟಾಗ ಅವರ ಅಣ್ಣನವರಾದ ಸದಾನಂದ ಸಾಹುಕಾರರು ನನ್ನ ಕಡು ಬಡತನ ವಿಷಯ ಕೇಳಿ 5,000 ರೂಪಾಯಿ ಕೊಟ್ಟರು. ಇನ್ನು ಯಾವ್ದಾರು ನೌಕರಿ ನೋಡಿಕೊಂಡು ನನಗೆ ಸಹಾಯ ಮಾಡಿದವರೆಲ್ಲರಿಗೂ ಮರಳಿ ಹಣ ಕೊಟ್ಟು ಅವರ ಋಣದಿಂದ ಮುಕ್ತನಾಗುವೆ. ಹಲೋ ಮಿಸ್ಟರ್ ಪ್ರಭಾಕರ್. ಹಲೋ ಮಿಸ್ಟರ್ ಭಾಸ್ಕರ್, ಬರಬೇಕು ನಮ್ಮೂರಿನ ಸಾಹುಕಾರರು. ಇದೇನು ಗೆಳೆಯ, ನನಗೆ ಸಾಹುಕಾರನೆಂದು ಉಪನಾಮವನ್ನು ಹಚ್ಚಿ ಮಾತನಾಡಬೇಡವೆಂದು ನಿನಗೆ ಎಷ್ಟು ಸಲ ಹೇಳಿದ್ದೇನೆ. ನೀನು ಸಾಹುಕಾರ ಭಾಸ್ಕರನೆಂದ ಕೂಡಲೇ ನನ್ನ ಕರುಳಿಗೆ ಬರೆಯದಂತಾಗುತ್ತದಯ್ಯ. ಅಲ್ಲಯ್ಯ, ಸಾಹುಕಾರರಿಗೆ ಸಾಹುಕಾರೇ ಎಂದು ಕರೆಯುವುದು ತಪ್ಪೆ. ನನ್ನ ದೃಷ್ಟಿಯಲ್ಲಿ ತುಂಬಾ ತಪ್ಪೆನಿಸುತ್ತದೆ ಪ್ರಭಾಕರ್. ಬಡವನಿರಲಿ ಸಿರಿವಂತನೇ ಇರಲಿ ಎಲ್ಲರ ಮಾನವು ಒಂದೇ ಆಗಿರುತ್ತದೆ. ಮೇಲಾಗಿ ಒಂದೇ ತಾಯಿಯ ಗರ್ಭದಿಂದ ಜನಿಸಿ ಬಂದ ಅಣ್ಣ ತಮ್ಮಂದಿರಕ್ಕಿಂತಲೂ ಹೆಚ್ಚಿನ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಅಂತಕ್ಕರು ನಮ್ಮಿಬ್ಬರಲ್ಲಿ ಬೆಳೆದು ಬಂದ ಬಾಲ್ಯ ಸ್ನೇಹಿತರಾಗಿದ್ದೇವೆಂದಾಗ ನಮ್ಮಿರುವರ ದೇಹ ಎರಡಾಗಿ ಜನತೆಗೆ ಕಂಡರೂ ಆತ್ಮ ಒಂದಾಗಿದೆ. ದಯವಿಟ್ಟು ಇನ್ನು ಮೇಲೆ ನನಗೆ ಸಾಹುಕಾರನೆಂದು ಸಂಬೋಧಿಸಬೇಡ. ನನ್ನ ಮನಸ್ಸಿಗೆ ಬಹಳ ನೋವುತ್ತದೆ. ಇಲ್ಲ ಭಾಸ್ಕರ್, ನಿನ್ನ ಮನಸ್ಸಿಗೆ ನೋವಾಗುವಂತಿದ್ದರೆ ನಾನೇಕೆ ಹಾಗೆ ಕರೆಯಲಿ. ಭಾಸ್ಕರ್, ಪರೀಕ್ಷೆಯ ಕೂಡಲೆಂದು ನಿನ್ನ ಬಳಿ ಹಣ ಸಹಾಯ ಕೇಳಲು ಬಂದಾಗ ನಿಮ್ಮಣ್ಣ ಸದಾನಂದರು ಬಟ್ಟಿಯಾದರು. ನನ್ನ ಕಡು ಬಡತನ ವಿಷಯ ಕೇಳಿ ತಕ್ಷಣವೇ 5,000 ರೂಪಾಯಿ ಕೊಟ್ಟರು. ನಮ್ಮಂತ ಕಡು ಬಡವರ ಮೇಲೆ ಅವರಲ್ಲಿದ್ದ ಅಂತಃಕರಣವನ್ನು ಅದೆಷ್ಟು ಕೊಂಡಾಡಿದರೂ ಕಡಿಮೆಯಪ್ಪ. ಪ್ರಭಾಕರ್, ಮೊದಲಿನಿಂದಲೂ ಅವರ ಸ್ವಭಾವವೇ ಹಾಗೆ ಬಂದಿದೆ. ಇರಲಿ ಗೆಳೆಯ. ಏನಯ್ಯ ಮಿಸ್ಟರ್, ನಮ್ಮ ಶರಣ ಬಸವೇಶ್ವರ ಕಾಲೇಜಿನ ಕೀರ್ತಿಯನ್ನೇ ಬೆಳಗಿಸಿ ಬಿಟ್ಟಿಯಲ್ಲಪ್ಪ ಮಿಸ್ಟರ್. ಏನಯ್ಯ ಮಿಸ್ಟರ್, ಹುಡುಗಾಟ ಮಾಡುವೇನು? ಈ ರೀತಿ ರ್ಯಾಂಕ್ ಹೊಡೆದು ಪಾಸ್ ಆಗಿ ನಮ್ಮ ಕಾಲೇಜಿನ ಹೆಸರು ತಂದವನು ನಾನಲ್ಲಪ್ಪ, ನೀನು. ನಿನ್ನಿಂದಲೇ ನಮ್ಮ ಕಾಲೇಜಿನ ಕೀರ್ತಿ ಬೆಳಗಿತ್ತೆಂದು ಎಲ್ಲರೂ ನಿನ್ನನ್ನೇ ಕೊಂಡಾಡುತ್ತಿದ್ದಾರೆ. ಅದಿರಲಿ ಬಿಡು ಭಾಸ್ಕರ್, ತಮ್ಮಲ್ಲಿ ಒಂದು ವಿಷಯವನ್ನು ಕೇಳಲು ತುಂಬಾ ಸಂಕೋಚವಾಗುತ್ತಿದೆ. ಆದರೆ ಇದೇನು ಗೆಳೆಯ, ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸುವೆಯಲ್ಲ, ಹೇಳು. ನಿನ್ನ ಕುಂದು ಕೊರತೆಗಳೇನಾದರೂ ಇದ್ದರೆ ನನ್ನ ಹೆತ್ತವರ ಪಾದದಾಳಿಯಾಗಿ ಅವುಗಳನ್ನು ಪರಿಹರಿಸುತ್ತೇನೆ. ಭಾಸ್ಕರ್, ನಿಮ್ಮಣ್ಣನು ನನಗೆ ತುಂಬಾ ಹಣ ಸಹಾಯ ಮಾಡಿದ್ದಾರೆ. ಅವರ ಹಣವನ್ನು ಮರಳಿ ಕೊಟ್ಟು ಹೇಗೆ ಋಣಮುಕ್ತನಾಗಲಿ ಎಂಬ ವಿಚಾರದಲ್ಲಿ ಸಿಲುಕಿದ್ದೇನೆ. ಓಹೋ, ನೀನು ಈ ವಿಚಾರ ಸರದಿಯಲ್ಲಿ ಸಿಲುಕಿರುವೆಯಾ? ಹೌದು ಭಾಸ್ಕರ್. ಪ್ರಭಾಕರ್, ಕೊಟ್ಟವರ ಹಣವನ್ನು ಮರಳಿ ಕೊಡಬೇಕಾದದ್ದೇನೋ ನಿಜ. ಆದರೆ ನೀನು ನನ್ನ ಸನ್ಮಿತ್ರನೆಂದಾಗ ನಮ್ಮ ಅಣ್ಣನವರಿಗೆ ನಾನೆಲ್ಲ ತಿಳಿಸಿ ಹೇಳುತ್ತೇನೆ. ಅದರ ಬಗ್ಗೆ ನೀನೇನು ಚಿಂತಿಸಬೇಡ. ಮೊದಲು ನಿನ್ನ ಜೀವನೋಪಾಧಿಯನ್ನು ಹುಡುಕಿಕೋ. ಹಾಗಲ್ಲ ಗೆಳೆಯ, ನನ್ನ ಸಲುವಾಗಿ ನಿಮ್ಮಣ್ಣನವರಿಂದ ನಿನಗೆ ಯಾವುದೇ ತೊಂದರೆ ಆಗಬಾರದೆಂಬುದು ನನ್ನ ಭಾವನೆ. ಪ್ರಭಾಕರ್, ನೀನು ಒಬ್ಬ ನನ್ನ ಒಡ ಹುಟ್ಟಿದ ತಮ್ಮನೆಂದು ಭಾವಿಸಿಕೊಂಡಿರುವೆನೆಂದಾಗ ನಮ್ಮ ಅಣ್ಣನವರಿಂದ ನನಗೆ ಎಷ್ಟೇ ತೊಂದರೆ ಬಂದರೂ ನಾನು ಸಹಿಸಿಕೊಳ್ಳುತ್ತೇನೆ ಪ್ರಭಾಕರ್. ಅಷ್ಟೇ ಅಲ್ಲ, ನಾನಿರಿಸಿಕೊಂಡ ಗುರಿಯೇ ಬೇರೆಯಾಗಿದೆ. ಅದಾವುದು ಭಾಸ್ಕರ್? ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ಕು ಎಷ್ಟು ವರ್ಷ ಕಳೆದರು ಬಡವರೆಂಬ ಭೇದ ಭಾವ ಅಡಿಗಲಿಲ್ಲ. ಜಾತಿ ವಿಜಾತಿಗಳೆಂಬ ಜಂಜಾಟದ ಜ್ವಾಲೆ ಆರಲಿಲ್ಲ. ಸರಿ ಸಮಾನತೆಯ ಭಾವ ಮೂಡಿ ಬರಲಿಲ್ಲ. ರಾಮರಾಜ್ಯವಾಗಬೇಕೆಂಬ ಮಾತು ಬರೀ ಕನಸಿನ ಮಾತಾಯಿತು. ಇದರ ಬಗ್ಗೆ ಯಾವ ರಾಜಕೀಯ ಧುರೀಣರಲ್ಲಿ ನಮ್ಮ ದೇಶದ ಆಡಳಿತವನ್ನು ಹೇಗೆ ನಡೆಸಬೇಕೆಂಬ ದೇಶಾಭಿಮಾನ, ದಯಾ ಅಂತಃಕರಣದ ವಿಚಾರವೇ ಒಳೆಯದಂತಾಗಿದೆ ಪ್ರಭಾಕರ್. ನಮ್ಮಂತ ತರುಣರು ನಡಕಟ್ಟಿ ನಿಂತಾಗಲೇನಾದರೂ ನಮ್ಮ ದೇಶ ಸುಧಾರಿಸಬಹುದಲ್ಲವೇ ಗೆಳೆಯ? ಎಸ್ ಭಾಸ್ಕರ್, ನೀನು ಹೇಳುತ್ತಿರುವುದು ನಿಜ. ಒಕ್ಕಟ್ಟೆಂಬ ಪವಿತ್ರ ಭಾವನೆಯು ಸರ್ವರ ಮನದಲ್ಲಿ ಬಲವಾಗಿ ನೆಲೆಸಿದರೆ ನಮ್ಮ ಭಾರತ ದೇಶದ ಎಂಥ ಬಿಕ್ಕಟ್ಟಿನ ಸಮಸ್ಯೆ ಆದರೂ ಸಹಿತ ಸರಿದು ದೂರವಾಗುತ್ತದೆ. ಆದರೆ ನಮ್ಮಂತ ಕಲಿತ ಬಡವರು ನೌಕರಿ ಕೇಳಲು ಹೋದರೆ ಕೈ ತುಂಬಾ ಲಂಚ ಕೊಡಬೇಕು, ಮೇಲೆ ದೊಡ್ಡವರ ವಸೂಲಿ ಹಚ್ಚಬೇಕು. ಲಂಚ ಲಂಚ ಲಂಚ, ಎಲ್ಲಿ ನೋಡಿದರೂ ಈ ಲಂಚ ತಿನ್ನೋ ಲುಚ್ಚ ರಾಜಕಾರಣಿಗಳೇ ಹೆಚ್ಚಾಗಿದ್ದಾರೆ. ಇದಲ್ಲದೆ
ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರ, ಕೋಟಾ ನೋಟಿನ ವ್ಯವಹಾರ, ಕಳ್ಳಸಂತೆ, ಕರೀಮರ ವ್ಯಾಪಾರ, ಓರ್ವ ಪ್ಯೂನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರೆಗೂ ಇದೇ ಅಧರ್ಮ ಶಿಷ್ಟಾಚಾರ. ಇದನ್ನೆಲ್ಲ ಪ್ರತಿಭಟಿಸಬೇಕೆಂದರೆ ನಾನು ಸರ್ಕಾರಿ ನೌಕರನಾಗಲೇಬೇಕು. ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸೇರಿ ಸತ್ಯವಂತನಾಗಿ ನಡೆದು CID ಆಗಬೇಕೆಂಬ ಹಿರಿಯಾಸೆ ಇಟ್ಟುಕೊಂಡಿದ್ದೇನೆ. ಆದರೆ ಬಡವನಾಗಿ ಹುಟ್ಟಿದ ನನಗೆ ಭಾರತಾಂಬೆ ಸೇವೆಯನ್ನು ಮಾಡಲು ಯಾವುದೇ ಸಾಮರ್ಥ್ಯ ಇಲ್ಲಂತಾಗಿದೆ ಭಾಸ್ಕರ್. ಮೆಚ್ಚಿದನು ಗೆಳೆಯ, ನೀನು ಆಡುವ ಮಾತಿಗೆ ಮೆಚ್ಚಿದೆ. ಇರಲಿ, ನಿನ್ನ ಆಸೆಗೆ ನಾನು ಸಹಾಯ ಮಾಡುತ್ತೇನೆ, ನೀನು ಚಿಂತಿಸಬೇಡ. ಇರಲಿ, ನನಗೀಗ ಬೇರೆ ಕೆಲಸವಿದೆ, ನಾನು ನಿನಗೆ ಮತ್ತೆ ಭೇಟಿಯಾಗುತ್ತೇನೆ. ಆಗಲಿ ಗೆಳೆಯ. ನಾನು ಬರುವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಡವರ ಬಗ್ಗೆ ಅದೆಷ್ಟು ಅಂತಃಕಡದ ಅಭಿಮಾನ ತುಂಬಿದೆ ಲಾಯಿ ನನ್ನ ಮಿತ್ರ ಭಾಸ್ಕರ್ನಲ್ಲಿ. ದೇವ ಕಲ್ಮೇಶ್ವರ, ನಿನ್ನ ಅಪಾರವಾದ ಕರುಣೆ ಸದಾ ನಮ್ಮ ಮೇಲಿರಲಿ ತಂದೆ. ನಿಮ್ಮಲ್ಲಿ ನನಗೊಂದು ಬೇಡಿಕೆ ಇದೆ, ಕೇಳಬಹುದಾ? ಬಹುದೇ ಎಂಬ ಭವಿಷ್ಯತ್ ಕಾಲದ ಮಾತೇಕೆ ಮನೋಹರಿ. ನಿನ್ನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಈ ಸದಾನಂದನು ಸದಾ ಸಿದ್ಧನಿದ್ದಾನೆ. ನೋಡಿ, ನಾವೇನು ಈ ಮನೆಗೆ ಮಡಿದಾಗಿ ಬಂದಿದ್ದೆ ನಿಜ, ಆದರೆ ಈ ವಿಷಯ ನಿಮ್ಮ ತಮ್ಮನಿಗಾಗಲಿ ನಿಮ್ಮ ಹೆಂಡತಿಗೆ ಗೊತ್ತಾದರೆ ಅವರು ಸುಮ್ಮನೆ ಇರ್ತಾರಾ? ಎಲ್ಲಿ ನಮ್ಮಿಬ್ಬರ ಈ ಪ್ರೀತಿ ಅಭಾವಕ್ಕೆ ಏನಾದರೂ ಕುತ್ತು ಬರ್ತಾ ಅಂತ ನನಗೆ ಅನುಮಾನ ಬರ್ತಾ ಇದೆ ರೀ. ಸಾವಿತ್ರಿ, ಆ ಅನುಮಾನದ ಶಂಕೆಯನ್ನು ಮೂಡಿಸಿಕೊಳ್ಳದಿರು ನಿನ್ನ ಮನದಲ್ಲಿ. ನೀನೀಗ ನನ್ನ ಉಪಪತ್ನಿಯ ಸ್ಥಾನದಲ್ಲಿರುವೆ ಎಂದಾಗ ನೀನಾವುದಕ್ಕೂ ಭಯಪಡಬೇಕಾಗಿಲ್ಲ. ನನ್ನ ಸಹೋದರ ಭಾಸ್ಕರನೆಂದು ನನ್ನ ವಿಷಯಕ್ಕೆ ವಿರೋಧಿಸುವುದಲ್ಲವೆಂದು ತಿಳಿ. ನೋಡಿ, ಅಣ್ಣ ಅಂತ ಅಭಿಮಾನದಿಂದ ನಿಮ್ಮ ತಮ್ಮ ತಲೆ ತೆಗೆಸ್ಕೊಂಡು ಹೋಗ್ಬೋದು, ಆದರೆ ನಿಮ್ಮ ಮಡದಿ ಮನೆಯಲ್ಲಿ ಇದ್ದಾಳಲ್ಲ, ನಮ್ಮಿಬ್ಬರ ವಿಷಯ ಗೊತ್ತಾದ್ರೆ ನಿಮ್ಮ ಮಡದಿ ಸುಮ್ಮನೆ ಇರ್ತಾಳ? ನೀವೇ ಹೇಳಿ. ಸಾವಿತ್ರಿ, ಶಾರದೇನೋ ನನ್ನ ಪತ್ನಿ ನಿಜ, ಆದರೆ ಪತಿಗೆ ವಿರೋಧವಾಗಿ ನಡೆಯುವಷ್ಟು ಧೈರ್ಯವಂತಳು ಅವಳಲ್ಲ. ಒಂದು ವೇಳೆ ನಡೆದದ್ದೇ ಆದರೆ ತಿನ್ನಲು ಕೂಳಿಲ್ಲದ ಆ ಬಡವರ ಮನೆಯ ಹೆಣ್ಣನ್ನು ನನ್ನ ಮನೆಯಿಂದಲೇ ಕಾಲು ಕಿತ್ತಿಸಿ ಬಿಡುವೆ. ಆ ಧೈರ್ಯ ನನಗಿದೆ ಎಂದೇ ನಾನು ನಿನ್ನನ್ನು ಕೈ ಹಿಡಿದು ಕರೆತಂದಿದ್ದು. ಈಗಲ ತಿಳಿಯಿತೆ. ಆದರೂ ಈಗೋ ಏನೋ ನಾನು ಮಾತ್ರ ಅನುಮಾನ ಬರ್ತಾ ಇದ್ದೀರಿ. ಸಾವಿತ್ರಿ, ಆ ಅನುಮಾನದ ಆಣೆಕಟ್ಟನ್ನು ಕಟ್ಟದಿರೋ ನಮ್ಮಿರುವರ ಪ್ರೀತಿಯ ಮಧ್ಯದಲ್ಲಿ, ತಿಳಿಯಿತೆ. ಇರಲಿ, ಈ ನಿನ್ನ ಸುಮಧುರ ಕಂಠದಿಂದ ಖುಷಿ ಬರಲಿ ಒಂದು ಗಾಯ. I love you, Silambari. You love me, Silambari, Silambari, Kavitanjali. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹಾಡಿಗೆ. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹಾಡಿಗೆ. I love you, Silambari, you love me, Silambari, ಕವಿತಾಂಜಲಿ, ಕವಿತಾಂಜಲಿ. ಸಂತೋಷ ನನ್ನ
ಏನಿದ್ರಿ ಮಹೇಶಿ ಕೃತ್ಯ? ಈ ಕೃತ್ಯವನ್ನು ನನ್ನ ಕಣ್ಣಾರೆ ನಾನು ನೋಡ್ಬೇಕಾಗಿತ್ತ? ಯಾರಿವಳು? ಯಾರಿವಳು? ಏಕೆ ಸಾವಿತ್ರಿ, ಏಕೆ ಶಾರದೆ, ಹೀಗೇಕೆ ದಿಗ್ಭ್ರಾಂತಳಾಗಿ ದಿಕ್ಕು ತಿಳಿಯದಂತೆ ಬೆಚ್ಚಿಕೊಂಡು ಬೆದರಿ ನಿಂತಿರುವೆ? ಮನೆಗೆ ಬಂದ ಪರಸ್ತ್ರೀಯಳ ಕೈ ಹಿಡಿದದ್ದನ್ನು ಕಂಡು ಅನುಮಾನದ ಅಪಸೃತಿ ಮೂಡಿತೆ ನಿನ್ನ ಮನದಲ್ಲಿ. ಸ್ವಾಮಿ, ಪರಸ್ತ್ರೀಯ ಹೆಣ್ಣನ್ನು ಕೈ ಹಿಡಿಯೋದು ಅನ್ಯಾಯವಲ್ಲವೇ? ಈ ರೀತಿ ನೀವು ಇನ್ನೊಬ್ಬ ಹೆಣ್ಣನ್ನು ಕೈ ಹಿಡಿದನ್ನು ನೋಡಿದ್ರೆ ಈ ನಿಮ್ಮ ಸತಿಯ ಹೃದಯದಲ್ಲಿ ಚೂರಿ ಇರದಂತೆ ಆಗ್ತಾ ಇದೆ, ಕಣ್ಣಲ್ಲೇ ಕಣ್ಣೀರು ಸುರಿತಾ ಇವೆ. ಹೇಳಿ ಸ್ವಾಮಿ, ಯಾರು ಇವಳಂತ ಹೇಳಿ. ತೂ ನೀಚಳೆ, ಅವಳು ಯಾರೇ ಇರಲಿ, ನೀನು ತುಂಬಿದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಹತ್ತು ಕಂಬಣಿ ಸುರಿಸಲಿಕ್ಕೆ ಇಲ್ಲಿ ಯಾರೂ ಸತ್ತಿಲ್ಲ, ಯಾವ ಶವ ಸಂಸ್ಕಾರದ ಸಿದ್ಧತೆಯೂ ನಡೆದಿಲ್ಲ. ಸ್ವಾಮಿ, ನೀವು ಯಾರು ಅಂತ ಹೇಳೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೇನೆ. ಬೇಕಾದ್ರೆ ನಿಮ್ಮ ಕಾಲಿಗೆ ಸರಿ, ಆಚೆಗೆ ಅವ್ರು ಯಾರು ಅಂತ ಹೇಳಿ. ನಾನು ಮದುವೆಯಾಗಿ ಇಷ್ಟು ದಿವಸವಾದ್ರು ಈ ಮನೆಗೆ ಬಂದಾಗಿಂದ ಇವಳು ಒಂದು ಸಲನೂ ನಮ್ಮ ಮನೆಗೆ ಬಂದಿಲ್ಲ. ಆದ್ರೆ ಇವತ್ತು ನನಗೆ ಅನಿಸ್ತಾ ಇದೆ, ಇವಳು ಗಂಡನಿಂದ ದೂರಾಗಿ ದಾರಿ ಬಿಟ್ಟ ಹೆಣ್ಣಿರ್ಬೇಕು ಇವಳು. ಶಾರದೆ, ಹೆಚ್ಚಿಗೆ ಅವಾಚ್ಯ ಶಬ್ದಗಳನ್ನು ಆಡಿದರೆ ಕಿತ್ತಿಸಿಕೊಳ್ಳುವೆ ನಿನ್ನ ಕಣ್ಣುಗಳನ್ನು. ಇವಳು ನನ್ನ ತಂಗಿ, ಈ ಮಾತನ್ನು ನೀನು ನಂಬಲೇಬೇಕು. ಸ್ವಾಮಿ, ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ. ಮದುವೆಯಾಗಿ ಇಷ್ಟು ದಿನ ಕಳೆದ್ರು ಕೂಡ ಇವಳು ಯಾರು ಅಂತ ಒಂದು ಕ್ಷಣನೂ ನನ್ನ ಕಣ್ ಮುಂದೆ ಬಂದಿಲ್ಲ ಅಂದಾಗ ಯಾಕೆ ನನಗೆ ಸುಳ್ಳು ಹೇಳಿ ವಂಚಿಸ್ತಾ ಇದ್ದೀರಾ? ನೋಡಮ್ಮ, ದಯವಿಟ್ಟು ನಿನಗೆ ಕೈ ಮುಗಿದು ಬೇಡ್ಕೊಳ್ತೇನೆ. ಒಂದು ಹೆಣ್ಣಿನ ಮುಂದೆ ಇನ್ನೊಂದು ಹೆಣ್ಣು ಸತ್ಯನೇ ಹೇಳ್ಬೇಕಂತೆ. ನಿಜ ಹೇಳು ತಾಯಿ, ಯಾರು ನೀನು? ನಿಜ ಹೇಳು. ಆಹಾ, ನಾನೇಕೆ ಸುಳ್ಳು ಹೇಳಬೇಕು? ನೀನು ಹೆಣ್ಣು, ನಾನು ಹೆಣ್ಣು. ನಾನು ಹೇಳ್ತಾ ಇದ್ದೇನೆ ಕೇಳು, ನಾನು ಇವರ ತಂಗಿ. ಮದುವೆ ಮಾಡ್ಕೊಂಡು ಬಂದಿರೋ ನನಗೆ ವಂಚನೆ ಯಾವುದನ್ನು ಅರಿಯಬೇಕು, ಯಾವುದನ್ನು ಅರಿಯದೇ ಇರಬೇಕು ಈ ಮನೆಯಲ್ಲಿ. ಸ್ವಾಮಿ, ಇವಳು ಯಾರು ಅಂತ ಹೇಳುವವರೆಗೂ ನಿಮ್ಮ ಪಾದದಾನೆ ಮಾಡಿ ಹೇಳ್ತಾ ಇದ್ದೀನಿ ಕೇಳಿ. ಗುಟುಕು ನೀರನ್ನು ಕೂಡ ನಾನು ಮುಟ್ಟೋದಿಲ್ಲ. ಹೇಳಿ ಸ್ವಾಮಿ, ನಿಮಗೆ ತಮ್ಮಯ್ಯ ಅಂತ ಬೇಡ್ಕೊಳ್ತೀನಿ. ಸರಿ, ಆಚೆಗೆ ದುರಾತ್ಮಳೆ. ನಿಜ ಹೇಳಿದ್ದಾದ ನಿನ್ನ ಬುದ್ಧಿಗೆ ಬಿಡಿದ ಭ್ರಾಂತಿ ಅತಿರೇಕದ ತುಟ್ಟ ತುದಿಯನ್ನೇರುತ್ತಿದೆ. ಅದಕ್ಕಾಗಿ ದಿನನಿತ್ಯವೂ ನಮ್ಮಿರುವರಲ್ಲಿ ನಡೆಯುವ ಘಟನೆಗಳನ್ನು ನೋಡುತ್ತಾ ಸುಮ್ಮನೆ ಬಿದ್ದುಕೊಂಡಿರುವುದೊಂದೇ ನಿನ್ನ ಕರ್ತವ್ಯ. ಅಂದ್ರೆ ನೀವು ಹೇಳ್ತಾ ಇರೋ ಮಾತು ಇವಳು ಏಯ್, ಮುಚ್ಚೆ ನಿಮ್ಮವಳೇ? ಬಾಯ್ನ. ಹೌದು, ನೋಡು, ನಾನು ಬೇರೆ ಯಾರೇ ಅಲ್ಲ. ನಾನು ಈಗ ತಾನೇ ಮದುವೆ ಆಗಿ ಈ ಮನೆಗೆ ಬಂದಿರುವ ಅವರು ಸತಿ ನಾನು. ಹೌದು, ಇವಳು ನನ್ನವಳು. ನನ್ನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬಂದ ನನ್ನ ಪ್ರೀತಿಯ ಸಾವಿತ್ರಿ ಇವಳು. ಈಗಲಾದರೂ ತಿಳಿಯಿತೆ? ಸ್ವಾಮಿ, ಮದುವೆ ಮಾಡ್ಕೊಂಡು ಬಂದು ನಾನು ಈ ಮನೆಗೆ ಕರ್ತಂದಾಗ ಯಾಕೆ ನೀವು ಈ ಮಾತು ಹೇಳಿಲ್ಲ? ಇವಳ ಮೇಲೆ ನಿಮ್ಮ ಮನಸ್ಸು ಯಾಕೆ ಆಯ್ತು? ಈ ವೈಮಾಲಿ ಮೇಲೆ ಯಾಕೆ ನೀವು ಕನಸು ಕಟ್ಕೊಂಡು ಕೂತ್ಕೊಂಡಿದ್ದೀರಾ? ಬಿಟ್ಟು ಬಿಡಿ ಬೀದಿ ಬಸವೆಯನ್ನು. ಏನೇಲೆ ಹೊಯ್ಮಾಲಿ, ಮಾತು ನನಗೆ ಹೊಯ್ಮಾಲಿ ಹೊಯ್ಮಾಲಿ ಅಂತ ಬೊಗಳ್ತಾ ಇದೆಯಲ್ಲ. ನಾನು ಮಾತಾಡಿ ಸುಮ್ಮನೆ ಬಿಡಲ್ಲ. ಏನ್ರಿ ಅವಳು ಈ ರೀತಿ ಮಾತಾಡಿದ್ರೆ ಹಾಗೆ ನಿಂತ್ಕೊಡ್ತಿರಲ್ಲ. ಇಂಥ ಮನೆಗೆ ನನಗೆ ಬೇಕಾಗಿಲ್ಲ ರೀ. ನಾನೀ ಹಾಳದ ಮನೆ ಬಿಟ್ಟು ಹೊರಟೋಗ್ತೀನಿ. ನೀನೆಲ್ಲಿಗೂ ಹೋಗಬೇಕಿಲ್ಲ. ಇಂಥ ಬಡ ಬಿಕಾರಿಯ ಹೆಣ್ಣಿನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ಮನೆ ಬಿಟ್ಟು ಹೋಗುವೆಯಾ? ಕೈ ಹಿಡಿದು ಕರೆ ತಂದಿರುವೆ ನನ್ನ ಮೇಲೆ, ನಾನೆಂದಿಗೂ ನಿನ್ನ ಕೈ ಬಿಡಲಾರೆ. ಸ್ವಾಮಿ, ನನ್ನ ಕೈ ಹಿಡಿದು ಈ ಮನೆಗೆ ಕರ್ತರಬೇಕಾದ್ರೆ ನನ್ನ ಅಣ್ಣನಿಗೆ ನನ್ನ ತಂದೆಗೆ ಕೊಟ್ಟರು ಮಾತನ್ನು ಮರೆತು ಬಿಟ್ರೆ ನೀವು ಮೊದಲೇ ಈ ವಿಷಯವನ್ನು ಹೇಳಿದ್ರೆ ವಿಷ ಕುಡಿದು ಸತ್ತು ಹೋಗ್ತಾ ಇದ್ದೆ ನಾನು. ಯಾಕೆ ನನಗೆ ವಿಷಯವನ್ನು ಹೇಳಿಲ್ಲ ನೀವು? ಸ್ವಾಮಿ, ಬಿಟ್ಟು ಬಿಡಿ ಹೆಣ್ಣನ್ನು. ನಿಮಗೆ ಕೈ ಮುಗಿದು ಬೇಡ್ಕೊಳ್ಳಿ. ಏನೇ
ಏ ಸಾವಿತ್ರಿ, ಯಾರ ಮಾತು ಕೇಳಿ ನೀನು ಈ ಮನೆಗೆ ಕಾಲಿಟ್ಟಿರುವೆ? ಏಯ್, ಯಾರ ಮಾತನ್ನು ನಾನೇಕೆ ಕೇಳಬೇಕೆ? ನಾನು ಈಗ ತಾನೇ ರಿಜಿಸ್ಟರ್ ಮ್ಯಾರೇಜ್ ಆಗಿಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂದ ಮೇಲೆ ಇನ್ನು ಮುಂದೆ ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದೊಳದೆ ನಿನ್ನ ಕೆಲಸ. ಸ್ವಾಮಿ, ಗುರು ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊಳ್ಳೆಗೆ ತಾಳಿ ಕಟ್ಟಿ ಸೂರ್ಯಚಂದ್ರ ಸಾಕ್ಷಿ ಮಾಡಿ ಕಾಸ ಈ ಮನೆಗೆ ಸೊಸೆಯನ್ನಾಗಿ ತಂದಿದ್ದೀರಾ. ಅದು ಕೂಡ ನಿಮಗೆ ನೆನಪಿಗೆ ಬರ್ತಾ ಇಲ್ಲವೇ? ದಯವಿಟ್ಟು ನಿಮಗೆ ತಮ್ಮಯ್ಯ ಅಂತೀರಿ, ಬೇಕಾದ್ರೆ ನಿಮ್ಮ ಸತಿಯಾಗಿ ಈ ಮನೆಯಲ್ಲಿ ಸ್ಥಾನ ಕೊಡಲಾದ್ರೂ ಅಷ್ಟೇ ಹೋಯ್ತು. ಮನೆ ಆಳು ಅಂತ ತಿಳ್ಕೊಂಡು ಯಾವುದಾದ್ರೂ ಮೂಲೆಯಲ್ಲಿ ನನಗೆ ಈ ಜಾಗ ಕೊಡಿ. ಆದ್ರೆ ದಯವಿಟ್ಟು ಈ ಹೊಯ್ಮಾಲಿ ಕೈಯನ್ನು ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ. ನೋಡಿ, ನಿಮ್ಮ ಸತಿ ಈ ರೀತಿ ಎಲ್ಲ ಮಾತಾಡಿದ್ರು ನೀವು ಸುಮ್ಮನೆ ನಿಂತ್ಕೊಡ್ತೀರಲ್ಲ. ನನಗೆ ಈ ಮಣಿನೇ ಬೇಡ, ಯಾವುದು ಬೇಡ. ನಾನು ಈಗಲೇ ಹೊರಟೋಗ್ತೀನಿ ರೀ. ಶಾರದೆ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಒಳಗೆ ನಡೆ, ಇಲ್ಲವಾದರೆ ನಿನ್ನ ಪರಿಣಾಮ ನಟ್ಟಗಾಗಲಿಕ್ಕಿಲ್ಲ. ಈ ಮನೆಯಲ್ಲಿ ಅಧಿಕಾರವಿದೆ, ಈ ಮನೆಗೆ ನಾನು ಹಕ್ಕುದಾಳಿದ್ದೀನಿ ಅಂತ ಇನ್ನೊಂದು ಸಾರಿ ನುಡಿದಿದ್ದೆ ನಿಜವಾದ್ರೆ ನನ್ನ ಮೈದುನ ಕೈಯಿಂದ ನಿನ್ನ ಬಾಯಿ ಮೇಲೆ ಬರೆ ಹಾಕಿಸ್ಬೇಕಾದಿತ್ತು. ಎಚ್ಚರದಿಂದ ಮಾತಾಡೋಣ ಕಲೆ. ಏನೇಲೆ ಗಯ್ಯಾಳಿ, ಆ ನಿನ್ನ ಮೈದ್ರೆ ಬರ್ತಾರೋ ಯಾರು ಬರ್ತಾರಂತ ನಾನು ನೋಡೇ ಬಿಡ್ತೀನಿ. ಯಾಕೆಂದ್ರೆ ಆ ಹಕ್ಕನ್ನೇ ಪಡೆದುಕೊಂಡು ನಾನು ಈ ಮನೆಗೆ ಬಂದಿದ್ದೇನೆ ಅಂದ ಮೇಲೆ ನೀನು ಹೇಗೆ ನನ್ನ ಹೊರಗೆ ಹಾಕ್ತೀನಿ ಅಂತ ನಾನು ನೋಡೇ ಬಿಡ್ತೀನಿ. ಸಾವಿತ್ರಿ, ಇಂಥ ಮನೆ ಮುರುಕ ಹೆಣ್ಣಿನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ಮನೆ ಬಿಟ್ಟು ಹೋಗುವೆಯಾ? ಕೈ ಹಿಡಿದು ಕರೆ ತಂದಿರುವೆನೆಂದ ಮೇಲೆ ನಾನೆಂದಿಗೂ ನಿನ್ನ ಕೈ ಬಿಡಲಾರೆ. ಸ್ವಾಮಿ, ನನ್ನ ಮಾತಾಡಲಿ ಕೇಳಿ. ನಿಲ್ಲಿ ಸ್ವಾಮಿ. ದೇವ, ನಾನು ಆವತ್ತು ತಪ್ಪು ಮಾಡ್ತಾ ಇದ್ದ ತಿಳ್ಕೊಂಡು ಇಂಥ ದುರಂತ ಸ್ಥಿತಿಯಲ್ಲಿ ನನ್ನನ್ನು ತಂದು ನಿಂದ್ರಿಸಿ ಶಿಕ್ಷೆ ಕೊಡ್ತಾ ಇದ್ದೀಯ ನೀನು. ಒಬ್ಬ ವೇಷೆಯನ್ನು ತಂದು ಈ ಮನೆ ಮುರಿಬೇಕಂತ ನೀನು ಹೊಂಚು ಹಾಕಿದ್ರೆ ದಯವಿಟ್ಟು ದಯವಿಟ್ಟು ನನಗೆ ಕೈ ಮುಗಿದು ಬೇಡಿಕೊಂತೀನಿ, ನಿನ್ನ ಮನಸ್ಸನ್ನು ಬದಲಾಯಿಸಿಕೋ ಎಂದು. ಇದುವರೆಗೂ ಈ ಮನೆತನದ ಮರ್ಯಾದೆಯನ್ನು ಉಳಿಸಿಕೊಂಡು ಬಂದಿರೋ ನನ್ನ ಮಾವನನ್ನು ಹಾಗೂ ನನ್ನ ಅತ್ತೆ ಹೆಸರನ್ನು ಯಾವ ರೀತಿ ಕಳಂಕವನ್ನು ಹಚ್ಚುವುದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾವುದೇ ರೀತಿಯಿಂದ ಈ ನನ್ನ ಮನೆಗೆ ಯಾರ ಕೆಟ್ಟ ಕಣ್ಣು ಬೀಳದಂತೆ ನಮ್ಮನ್ನು ರಕ್ಷಿಸಪ್ಪ. ಯಾಕ್ರಿಯವ್ವ, ಯಾಕೋ ಕಣ್ಣೀರು ಹಾಕೊಂತ ನಿಂತಿರಲ್ಲ? ಎಂದೂ ಕಣ್ಣೀರು ಹಾಕದ ಇದ್ದವರು ಇವತ್ತ್ಯಾಕೆ ಹಿಂಗೆ ಹತ್ಕೊಂತ ನಿಂತಿರಿ ಅವ್ವ? ಬಾ ಮಾರುತಜ್ಜ, ಬಾ. ಇಂದು ನನ್ನ ಮನೆಗೆ ಧೂಮಕೇತು ಮೂಡ್ತಾ ಇದೆಯಪ್ಪ. ನಾನು ಬದುಕಿರಬಾರ್ದು ಮಾರುತೇಜ, ನಾನು ಬದುಕಿರಬಾರ್ದು. ಯಾಕ್ರಿ ಅವ್ವ ಹಿಂಗ್ಯಾಕೆ ಮಾತಾಡಕತ್ತೀರಿ? ಅಂತ ಸಂಕಟ ಏನು ಬಂದತ್ ಹೇಳ್ರಿ ಅವ್ವ. ಮಾರುತಜ್ಜ, ಈಗ ತಾನೇ ನಮ್ಮ ಯಜಮಾನ್ರು ಒಂದು ಹುಡುಗಿ ಕೈ ಹಿಡ್ಕೊಂಡು ಹೋಗಿದ್ದಲ್ಲ, ನೀನು ನೋಡ್ದೆ ತಾನೆ? ನೋಡಿದ್ನಿರಿ, ದನ್ಯಾರಿಗೆ ನಮಸ್ಕಾರ ಮಾಡಿನೂ ಬಂದನ್ರಿ. ಯಾರ ಸಾಹುಕಾರ ಸಂಬಂಧಿಕರು ಬಂದಿರಬೇಕು, ಕಳ್ಸಾಕ್ ಹೊಂಚಾರ ಬಿಡು ಅಂತ ತಿಳ್ಕೊಂಡಿದ್ರಿ ಅವ್ವ. ಇಲ್ಲ ಮಾರುತಜ್ಜ, ಅವರು ಕಳಿಸೋದಕ್ಕೆ ಹೋಗಿಲ್ಲ. ಅವಳನ್ನು ರಿಜಿಸ್ಟರ್ ಮದುವೆ ಮಾಡಿಕೊಂಡು ಈ ಮನೆ ಸೊಸೆಯನ್ನಾಗಿ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಮಾರುತಜ್ಜ. ಛೇ ಛೇ, ಇದೇನು ಹೇಳ್ತೀರಿ ಬಿಡ್ರಿ ಅವ್ವ. ನಾನು ಸಣ್ಣವಿರ್ತಾ ಇದ ಮನ್ಯಾಗ ದುಡ್ಯಾಕ ನಿಂತಾನಿ. ಇಂಥ ಹೊಲಸ ಕೆಲಸ ಎಂದೂ ಮಾಡಿದವ್ರಲ್ಲ ಬಿಡ್ರಿ ನಮ್ಮ ದನ್ಯಾರು. ದೇವರಂತ ಮನುಷ್ಯರು ತಮ್ಮನ ಮದ್ವೆ ಮಾಡೋ ವಿಚಾರದಾಗ ಅದರ್ರಿ ದನ್ಯಾರು. ಹಿಂಗಿದ್ದು ಅಂತಕಿನ ಮದ್ವೆ ಮಾಡ್ಕೊಂಡು ಬರಕ್ ಹೋಗ್ತಾರ್ಯ? ನನಗೆ ನಂಬಿಕೆ ಆಗೋಲ್ದು ಬಿಡ್ರಿ ಅವ್ವ. ಹುಚ್ಚಪ್ಪ, ನಿನಗೆ ಹೇಗಪ್ಪ ತಿಳಿಸಿ ಹೇಳ್ಬೇಕು ನಾನು? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವೇ? ನ್ಯಾಯ, ನೀತಿ, ಧರ್ಮ, ಕಾಯ ವಂಚ ಮನಸ್ಸ ಸಾಕ್ಷಿಯಿಂದ ಸಾಧ್ವಿಯಾಗಿ ಬಾಳ್ತಾ ಇರೋ ನನ್ನ ಮಾಂಗಲ್ಯದ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಪ್ಪ. ನನ್ನ ಮಾತು ನಂಬು ಮಾರುತೇಶ, ನನ್ನ ಮಾತು ನಂಬು. ಯವ್ವ, ಕಣ್ಣೀರು ಹಾಕಬೇಡ್ರಿ. ಸಾಧ್ವಿಯರ ಬಿಸಿ ಉಸಿರಿನ ಕಣ್ಣೀರಿನ ಶಾಪ ಅಂದ್ರ ಸಾಮಾನ್ಯ ಆದದ್ದಲ್ರಿ ಯವ್ವ. ಆ ಶಾಪಕ್ಕ ಹರಿಹರ ಬ್ರಹ್ಮಾದಿಗಳು ಸಹಿತ ಗಡಗಡ ನಡಿಗೆ ಹೋಗ್ಯಾರ್ರಿ ಯವ್ವ. ಭಾಸ್ಕರಪ್ಪನವ್ರು ಬರ್ಲಿರಿ,
ಅವ್ರಿಗೆ ಈ ವಿಷಯ ತಿಳಿಸುನು. ಅತ್ತಿಗೆಗೆ ತಕ್ಕ ಮೈದುನರು ಅಂದ್ರೆ ಅವರ ರೀಯವ್ವ. ನೀವೇನು ಚಿಂತೆ ಮಾಡಿ ಹತ್ಕೊಂತ ಕುಂದಿರಬೇಡ್ರಿ. ಆ ಕಲಮೇಶ್ವರನ ಪಾದ ಸಾಕ್ಷಿಯಾಗಿ ಹೇಳ್ತೇನ್ರಿ ಯವ್ವ, ನಾನು ಜೀವದಿಂದ ಇರುವವರೆಗೂ ನೀವ ನನ್ನ ಹಣದ ತಾಯಿ ಅಂತ ತಿಳಿದು ನಿಮ್ಮ ಸೇವಾ ಮಾಡ್ತೇನ್ರಿ. ನೀವು ಎದಕ್ಕೂ ಹೆದರಕ ಹೋಗ್ಬೇಡ್ರಿ ಯವ್ವ. ನಡೀರಿ, ಈಗ ಭಾಸ್ಕರಪ್ಪನವ್ರು ಬಂದ ಮೇಲೆ ವಿಚಾರ ಮಾಡೋಣಂತ. ನಡೀರಿ.